ಮಿತ್ರ ಈಗ ಹೇಗಿದಾನೋ, ಅಲ್ಲಿ ಪರಿಸ್ಥಿತಿ ಹೇಗಿದ್ಯೋ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಯಾರು ಕಾಲ್ ಕೂಡ ಮಾಡ್ತಾ ಇಲ್ಲ. ಯಾರು ಕಾಲ್ ಮಾಡಿದ್ರು ಬ್ಯುಸಿ ಅಂತಾನೆ ಬರ್ತಿದೆ ಅಜ್ಜಿ. ಈಗ ಮಿತ್ರ ಹೇಗಿದ್ದಾನೆ ಅಂತ ಹೇಗ್ ಗೊತ್ತಾಗುತ್ತೆ? ಅಮ್ಮ ಭಾಗ್ಯ, ಮಿತ್ರ ಈಗ ಈ ಪ್ರಾಜೆಕ್ಟ್ನ ನಂದನ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ ಪಡ್ಕೊಂಡಿದೆ ಅಂತ ಖುಷಿಯಿಂದ ಅನೌನ್ಸ್ ಮಾಡ್ತಿದ್ದೇವೆ. ನನ್ ತುಂಬಾ ಖುಷಿ ಆಗ್ತಿದೆ ಭಾಗ್ಯ, ಓನ್ಲಿ ಬಿಕಾಸ್ ಆಫ್ ಯು. ಅರವಿಂದ್ ಅಕ್ಕ ಕೂಡ ಆ ಪ್ರಾಜೆಕ್ಟ್ ನಮ್ಗೆ ಸಿಗ್ಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ಲು ಅಂತ ನಿಂಗೆ ಗೊತ್ತಲ್ವಾ? ನಿಮ್ಮ ಹತ್ರ ಇರೋ ಭಾರತ್ ಟೌನ್ಶಿಪ್ ಪ್ರಾಜೆಕ್ಟ್ನ ನನಗೆ ಹ್ಯಾಂಡ್ ಓವರ್ ಮಾಡ್ತಿರೋ ಹಾಗೆ ನಿನ್ನ ಗಂಡನ ಹತ್ರ ಸೈನ್ ಮಾಡಿಸಿ, ಹಾಗೆ ನಿಮ್ಮ ಅತ್ತೆ ಹತ್ರನೂ ಸೈನ್ ಮಾಡಿಸಿ ನನಗೆ ಕೊಡಬೇಕು. ಈಗ ಮಿತ್ರ ಅವರು ಸೈನ್ ಮಾಡೋ ಪರಿಸ್ಥಿತಿಲಿ ಇಲ್ಲ. ಅತ್ತೆಗೆ ಈ ವಿಷಯನ ಹೇಳಿದ್ರೆ ಈಗ ಯಾವ ನಿರ್ಧಾರನೂ ತಗೊಳ್ಳಲ್ಲ. ಜೊತೆಗೆ ಒಂದು ಸೈನ್ಗೆ ಮುಗಿಯೋ ಬದಲು ದೊಡ್ಡ ಯುದ್ಧನೇ ಶುರುವಾಗುತ್ತೆ. ಹೀಗೇನ್ ಮಾಡ್ಲಿ? ಅತ್ತೆ ಸೈನ್ನ ನಾನೇ ಮಾಡಬೇಕು. ಅವ್ರ ಸಿಗ್ನೇಚರ್ ನಾನ್ ಮಾಡೋದು ತಪ್ಪೆ, ಆದ್ರೆ ಈಗ ನನಗೆ ಬೇರೆ ದಾರಿ ಕಾಣಿಸ್ತಿಲ್ಲ. ಹಲೋ, ಹೇಳು ಭಾಗ್ಯ. ಭಾರತ್ ಟೌನ್ಶಿಪ್ ಪ್ರಾಜೆಕ್ಟ್ ಫೈಲ್ ಈಗ ನಿಂದು. ನಿನಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ನನ್ನತ್ತೆ ಸೈನ್ ಮಾಡಿದ್ದಾರೆ. ಫೈಲ್ನ ಎಲ್ಲಿ ತಂದು ಕೊಡ್ಲಿ? ಭಾಗ್ಯ, ಫಸ್ಟ್ ಟೈಮ್ ನಂಗೆ ತುಂಬ ಹಿಡಿಸ್ಬಿಟ್ಟೆ ನೀನು. ಮೊದಲು ಫೈಲ್ನ ಎಲ್ಲಿಗೆ ತಂದು ಕೊಡ್ಬೇಕು ಹೇಳು. ನಾನೊಂದು ಜಾಗ ಹೇಳ್ತೀನಿ, ಅಲ್ಲಿ ಆಕಾಶ್ ಇರ್ತಾನೆ. ಫೈಲ್ನ ಅವನ ಕೈ ಕೊಡು. ಆಮೇಲೆ ಹೇಳ್ತೀನಿ ನಿನ್ನ ಗಂಡನ ಪ್ರಾಣ ನುಂಗ್ತಾ ಇರೋ ವಿಷಯಕ್ಕೆ ಮೆಡಿಸನ್ ಎಲ್ಲಿದೆ ಅಂತ. ನಾನು ಫೈಲ್ ಕೊಟ್ಟ ಮೇಲೆ ಔಷಧಿ ಎಲ್ಲಿದೆ ಅಂತ ನೀನು ಹೇಳ್ದೆ ಹೋದ್ರೆ? ನೋಡು ಭಾಗ್ಯ, ಬಿಸ್ನೆಸ್ ಆಗಲಿ ಆಡೋ ಗೇಮ್ ಆಗಲಿ ಅಪೋನೆಂಟ್ ಇಲ್ಲದೆ ಹೋದ್ರೆ ಮಜಾನೇ ಇರಲ್ಲ. ಈ ಬ್ಯಾಂಗ್ಳೂರ್ ಸಿಟಿಲಿ ನನಗೆ ಯಾರಾದರೂ ಸರಿಯಾದ ಪವರ್ಫುಲ್ ಅಪೋನೆಂಟ್ ಇದ್ದಾರೆ ಅಂತಂದ್ರೆ ಅದು ನಂದನ್ ಫ್ಯಾಮಿಲಿ ಮಾತ್ರನೇ. ಮಿತ್ರ ಇಲ್ಲದೆ ಹೋದ್ರೆ ನಾನು ಆಡೋ ಆಟಕ್ಕೆ ಅರ್ಥನೇ ಇರಲ್ಲ. ಗೆಲ್ಲೋ ಗೆಲುವಿಗೆ ಸಂತೃಪ್ತಿನೇ ಸಿಗಲ್ಲ. ಅದಕ್ಕೆ ಖಂಡಿತ ಮಿತ್ರನ ಸಾಯೋಗ್ ಬಿಡಲ್ಲ. ಆದರೆ ಭಾರತ್ ಪ್ರಾಜೆಕ್ಟ್ ಏನಾದರೂ ನನ್ನ ಕೈಗೆ ಸಿಗೋದ್ರಲ್ಲಿ ಸ್ವಲ್ಪ ಲೇಟ್ ಆದರೂ ನಾನು ಸುಮ್ಮನೆ ಬಿಡಲ್ಲ. ಡೋಂಟ್ ವರಿ ಪ್ರವೀಣ್ ಮಿಟ್ಟಲ್, ನಾನು ಫೈಲ್ ತರ್ತಿದ್ದೀನಿ. ಸರಿ, ನಾನು ಆಕಾಶ್ನ ಕಳಿಸ್ತಾ ಇದ್ದೀನಿ. ಪ್ರವೀಣ್ ಮಿಟ್ಟಲ್ ಆಕಾಶ್ನ ಇಲ್ಲಿಗೆ ಕಳಿಸ್ತೀನಿ ಅಂದ.
ಇನ್ನೂ ಬರ್ಲಿಲ್ವಲ್ಲ? ನೀವು ಎಷ್ಟು ಬೇಗ ಮೆಡಿಸನ್ ತರ್ತಿರೋ ಅಷ್ಟು ಬೇಗ ಮಿತ್ರ ಅವ್ರನ್ನ ಕಾಪಾಡ್ಕೋಬಹುದು. ನನ್ನ ಕೈಲೇ ಮಾಡುವಂಥದ್ದಾಗಿದ್ದರೆ ಖಂಡಿತವಾಗ್ಲೂ ಮಾಡ್ತಿದ್ದೆ. ಎಲ್ಲ ಮೆಡಿಸನ್ ಮೇಲೆ ಡಿಪೆಂಡ್ ಆಗಿದೆ. ಭಾಗ್ಯ, ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿದ್ಯಾ? ನೋಡು, ನಿನಗೆ ನಿನ್ ಮಾವಂಗೆ ಇಬ್ರಿಗೂ ಹೋಗೋ ಕಾಲ ಹತ್ರ ಬಂದಿರೋ ಹಾಗಿದೆ. ಅದಕ್ಕೆ ಅಪಾಯದ ಜೊತೆ ಚೆಲ್ಲಾಟ ಆಡೋಕ್ ನೋಡ್ತಿದ್ದೀರಾ. ಮುಂದೆ ಮುಂದೆ ಹೆಸರೇ ಇಲ್ದಿರೋ ಹಾಗೆ ನಾಶ ಆಗ್ತೀರಾ. ಅದನ್ನ ನೆನ್ಪಿಟ್ಕೊಳ್ಳಿ. ಏನು, ಅಪಾಯದ ಜೊತೆ ನಾವು ಆಟ ಆಡ್ತಾ ಇದೀವಾ? ನಮ್ಮ ಮಾವ ಪ್ರವೀಣ್ ಮಿಟ್ಟಲ್ಲೇ ಒಂದು ದೊಡ್ಡ ಅಪಾಯ. ಅವನ್ ತಂಟೆಗೆ ಬಂದರೆ ನಿಮಗೇ ನಷ್ಟ. ಅದಕ್ಕೆ ಮೊದಲೇ ನಿಮ್ಗೆ ಎಚ್ಚರಿಸ್ತಿದ್ದೀನಿ, ಮತ್ತೆ ಮತ್ತೆ ನಮ್ಮ ಮಾವನ ದಾರಿಗೆ ಅಡ್ಡ ಬರಬೇಡಿ. ಅವ್ರನ್ನ ಮುಟ್ಟೋ ಪ್ರಯತ್ನ ಕೂಡ ಮಾಡಬೇಡಿ. ನ್ಯಾಯವಾಗಿ ಬದುಕೋರ್ಗೆ ಯಾವತ್ತೂ ಏನೂ ಆಗಲ್ಲ. ಮೋಸ ದ್ರೋಹ ಮಾಡಿ ಬದುಕೋರ್ಗೆ ಖಂಡಿತವಾಗ್ಲೂ ವಿನಾಶ ಕಟ್ಟಿಟ್ಟ ಬುತ್ತಿ. ಅವನು ಪಾತಾಳಕ್ ಬೀಳದೆ ಇರಲ್ಲ. ಸಾಕ್ ನೀನು ಉಪನ್ಯಾಸ. ನೀನು ಉಪದೇಶ ಎಲ್ಲ ಕೇಳಕ್ಕಿಲ್ಲಕ್ ಬರಲಿಲ್ಲ. ಮೊದಲಾದಿನ ಈ ಕಡೆ ಕೊಡು. ನನ್ ಮೆಡಿಸನ್ ಎಲ್ಲಿ? ಆ ವಿಷಯದ ಬಗ್ಗೆ ನಮ್ಮ ಮಾವ ಮಾತಾಡ್ತಾರೆ. ಹೇಳು ಆಕಾಶ್. ಮಾವ, ಫೈಲ್ ಸಿಕ್ತು. ದಟ್ಸ್ ಗ್ರೇಟ್. ಈ ಪ್ರವೀಣ್ ಮಿಟ್ಟಲ್ ಒಂದ್ಸಲ ಗುರಿ ಇಟ್ಟ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಸರಿ, ಫೋನ್ನ ಭಾಗ್ಯನ್ ಕೊಡು. ಸರಿ ಮಾವ. ಪ್ರವೀಣ್ ಮಿಟ್ಟಲ್, ನೀನ್ ಹೇಳಿರೋ ಆ ಮೆಡಿಸನ್ ಎಲ್ಲಿ? ಪಾಪ, ಗಂಡನ್ ಪ್ರಾಣನ ಕಾಪಾಡ್ಕೊಳಕ್ಕೆ ಬೇಕಾಗಿರೋ ಮೆಡಿಸನ್ಗೋಸ್ಕರ ಎಷ್ಟೆಲ್ಲಾ ಪ್ರಯತ್ನ ಮಾಡಿದೆ, ಎಷ್ಟು ಕಷ್ಟಪಟ್ಟೆ, ವಿಲವಿಲ ಅಂತ ಒದ್ದಾಡ್ಬಿಟ್ಟೆ. ಸರಿ, ಇನ್ನು ನನಗೆ ನಿನ್ನ ಅಗತ್ಯ ಇಲ್ಲ. ಆ ಮೆಡಿಸನ್ ಎಲ್ಲಿದೆ ಅಂತ ಹೇಳ್ತೀನಿ, ಹೋಗಿ ಅದನ್ನ ತಗೋ. ನೀನು ಬೇಗ ಹೋಗಿ ಅದನ್ನ ತಗೊಂಡು ಇನ್ನು 20 ನಿಮಿಷದಲ್ಲಿ ಆ ಮೆಡಿಸನ್ ಕೊಡದೆ ಹೋದ್ರೆ ನಿನ್ ಮಿತ್ರನ್ ಪ್ರಾಣ ಹಾರ್ ಹೋಗುತ್ತೆ. ಏನು, ಬರೀ 20 ನಿಮಿಷ ಇದೆಯಾ? ನಾನ್ ಪ್ರಾಮಿಸ್ ಮಾಡ್ದಂಗೆ ಆ ಮೆಡಿಸನ್ ಎಲ್ಲಿದೆ ಅಂತ ಹೇಳಿದ್ದೀನಿ. ಇನ್ನು ಮಿತ್ರ ಪ್ರಾಣನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿನ್ನ ಮೇಲಿದೆ. ಅಕಸ್ಮಾತ್ ಅವನಿಗೇನಾದ್ರೂ ಆದ್ರೆ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇರ್ತೀನಿ, ಬಾಯ್. ಮಿತ್ರಾನಂದನ್, ಎಷ್ಟೋ ಬೆಲೆ ಬಾಳೋ ಭಾರತ್ ಟೌನ್ಶಿಪ್ ಪ್ರಾಜೆಕ್ಟ್ ಈಗ ನನ್ನ ಕೈಗೆ ಬಂದು ಸೇರಿದೆ. ಈ ಪ್ರವೀಣ್ ಮಿಟ್ಟಲ್ಗೆ ನಿನ್ ಮುಂದೆ ಸೋಲೋದಷ್ಟೇ ಅಲ್ಲ, ನಿನ್ ವಿರುದ್ಧ ಗೆಲ್ಲೋಕೂ ಗೊತ್ತು, ನಿನ್ನ ಪಾತಾಳಕ್ಕೆ ತುಳಿಯೋದು ಕೂಡ ಗೊತ್ತು. ಆದಷ್ಟು ಬೇಗ ತುಳಿದಾಕ್ಬಿಡ್ತೀನಿ, ತಯಾರಾಗಿರೋ. ತ್ರಿವಿಕ್ರಮ್ ಅವರೇ, ಡಾಕ್ಟರ್, ಆ ಮೆಡಿಸನ್ ಏನಾದರೂ ಸಿಗ್ತಾ? ಇಲ್ಲ ಡಾಕ್ಟರ್, ನಾವು ತುಂಬಾ ಕಡೆ ಟ್ರೈ ಮಾಡಿದ್ವಿ. ಆ ಮೆಡಿಸಿನ್ ಎಲ್ಲೂ ಸಿಗ್ತಾ ಇಲ್ಲ. ಮಿತ್ರ ಅವ್ರ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಇನ್ನೊಂದು 10-15 ನಿಮಿಷದಲ್ಲಿ ಆ ಮೆಡಿಸನ್ ಕೊಡ್ಲಿಲ್ಲ ಅಂದ್ರೆ ಅವ್ರನ್ನ ಉಳಿಸ್ಕೊಳಕ್ಕಾಗಲ್ಲ. ಏನ್ರಿ, ನನ್ ಮಗ ಮಿತ್ರನ್ನ ಕಾಪಾಡಿ. ನನ್ ಮಗ ಮಿತ್ರನ್ನ ಹೇಗಾದ್ರೂ ಕಾಪಾಡಿ.
ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಅವ್ರು ಎಷ್ಟೇ ಕೋಟಿ ಕೇಳಿದ್ರು ಪರವಾಗಿಲ್ಲ ರೀ. ಅವಶ್ಯಕತೆ ಇದ್ರೆ ಅವನ್ ಪ್ರಾಣಕ್ಕೆ ಬದಲಾಗಿ ನನ್ ಪ್ರಾಣ ತಗೊಳ್ಳೋದಕ್ಕೆ ಹೇಳಿ. ನನ್ ಮಗನ ಹೇಗಾದ್ರೂ ಕಾಪಾಡಿ ಪ್ಲೀಸ್, ಅವನನ್ನ ಕಾಪಾಡಿ. ಯಾರೋ ಕೊಟ್ಟಿದ್ದ ಶಿಕ್ಷೆಗೆ ನನ್ ಮಗ ಬಲಿ ಆಗ್ಬಾರ್ದು ರೀ. ನನ್ ಮಗ ನನಗ್ ಬೇಕು. ನಾನ್ ಬದುಕಿರುವಾಗ್ಲೇ ನನ್ ಮಗನ್ನ ನಾನೇ ಚಿತೆಗೇರ್ಸೋದಕ್ಕಾಗಲ್ಲ. ದಯವಿಟ್ಟು ರೀ, ಏನಾದ್ರೂ ಮಾಡಿ ದಯವಿಟ್ಟು ನನ್ ಮಗನ್ನ ಕಾಪಾಡಿ. ಪ್ರವೀಣ್ ಮಿಟ್ಟಲ್ ಹೇಳಿದ ಡಸ್ಟ್ಬಿನ್ ಇದೇ ಇರಬೇಕು. ಡಾಕ್ಟರ್, ನೀವ್ ಹೇಳಿದ ಮೆಡಿಸನ್ ಇದೆ. ಬೇಗ ಮಿತ್ರ ಅವ್ರಿಗೆ ಇದನ್ನ ಇಂಜೆಕ್ಟ್ ಮಾಡಿ. ಓ ಎಸ್, ಇದೆ. ಭಗವಂತ, ಮಿತ್ರ ಅವ್ರಿಗೆ ಏನೂ ಆಗ್ಬಾರ್ದು. ಅವ್ರು ಮತ್ತೆ ಮೊದ್ಲಿನ ಹಾಗಾಗಿ ಮನೆಗೆ ವಾಪಸ್ ಬರ್ಬೇಕು. ದಯವಿಟ್ಟು ಅವ್ರನ್ನ ನಮಗ್ ಉಳಿಸ್ಕೊಡು ತಂದೆ. ಡಾಕ್ಟರ್, ಮಿತ್ರ ಅವ್ರಿಗೆ ಹೇಗಿದ್ದಾರೆ? ಸಮಯಕ್ಕೆ ಸರಿಯಾಗಿ ಮೆಡಿಸನ್ ತಂದ್ಕೊಟ್ರಲ್ಲ ಭಾಗ್ಯ ಅವ್ರೆ. ನೀವೇನಾದ್ರೂ ಆ ಮೆಡಿಸನ್ ತರದೇ ಇದ್ದಿದ್ರೆ ಇಷ್ಟೊತ್ತಿಗೆ ಮಿತ್ರ ನಮ್ಮ ಮಧ್ಯೆ ಇರ್ತಿರ್ಲಿಲ್ಲ. ಅವರು ಬದುಕಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನೀವೇ. ನೌ ಹಿ ಈಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್.
ಅವನ್ನ ನೋಡ್ಬೋದಾ? ಹಾ, ಹೋಗಿ. ಏನ್ ಮಾವ, ಅರವಿಂದ್ ಅವ್ರ ಸೈನ್ನ ಅಷ್ಟು ಸೂಕ್ಷ್ಮವಾಗಿ ನೋಡ್ತಿದ್ಯಾ? ಇದೊಂದು ಸೈನಿಂದ ಕತೆ ಯಾವ ತರ ತಿರುವು ತಗೊಳ್ತು ಅಂತ ನೋಡಿದ್ಯಾ? ಅರವಿಂದ ಮಾಡಿರೋ ಈ ಒಂದು ಸೈನಿಂದ ಅಷ್ಟು ದೊಡ್ಡ ಪ್ರಾಜೆಕ್ಟು ಅವ್ರ ಕೈಯಿಂದ ಸುಲಭವಾಗಿ ತಪ್ಪೋಯ್ತು. ತಿರುಗಿ ತಿರುಗಿ ನಮ್ಮ ಹತ್ರನೇ ಬಂತು. ಹೌದು ಮಾವ. ಏನ್ ಮಾವ, ಒಬ್ಬೊಬ್ನೇ ಅಷ್ಟೊಂದು ಖುಷಿ ಪಡ್ತಿದ್ಯಾ? ಇಷ್ಟು ದಿನಾನು ನನ್ನ ಬೆಂಗಳೂರಿಂದ ಓಡಿಸಿ ಈ ಬೆಂಗಳೂರಲ್ಲಿರೋ ರಿಯಲ್ ಎಸ್ಟೇಟ್ನೆಲ್ಲ ಆ ನಂದನ್ ಫ್ಯಾಮಿಲಿನೇ ಕಾಡಲ್ಲಿರೋ ಸಿಂಹದ ಹಾಗೆ ನೋಡ್ಕೊಳ್ತಾ ಇತ್ತು. ಆದರೆ ಮೊದಲನೇ ಸಲ ಅವರನ್ನ ಸಿಂಹಾಸನದ ಮೇಲಿಂದ ಕೆಳಗಡೆ ಇಳಿಸ್ತಾ ಇದ್ದೀನಿ. ಈ ಭಾರತ್ ಟೌನ್ಶಿಪ್ ಪ್ರಾಜೆಕ್ಟ್ನ ನಾನು ತಗೊಂಡು ಅವರು ನನ್ನ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದ್ದೀನಿ. ಇದಕ್ಕಿಂತ ಸಂತೋಷವಾಗಿರೋ ವಿಷಯ ಇನ್ನೇನೋ ಇರುತ್ತೆ? ಇನ್ನು ಮುಂದೆ ಈ ಬೆಂಗಳೂರು ರಿಯಲ್ ಎಸ್ಟೇಟ್ ರಿಂಗಲ್ಲಿ ಕಿಂಗ್ ನೀವೇ ಮಾವ. ಇನ್ನು ನಿಮಗೆ ಎದ್ರೇ ಇಲ್ಲ. ಹೌದು ಕಣ, ಮಿತ್ರ ಕುಟುಂಬನ ಮೇಲೆ ಹೇಳ್ದಿರೋ ಹಾಗೆ ಹೊಡೆದಾಕಿದ್ದೀನಿ. ಇನ್ನು ಮೇಲೆ ಏಟಿನ ಮೇಲೇಟು ಬೀಳ್ತಾನೆ ಇರುತ್ತೆ. ಯಾಕಪ್ಪ ಈ ಪ್ರವೀಣ್ ಮಿಟ್ಟಲ್ ತಂಟೆಗೆ ಹೋದ್ನು ಅಂತ ಅವರೆಲ್ಲ ಹೆದರ್ಕೊಳ್ಳೋ ಹಾಗೆ ಮಾಡ್ತೀನಿ. ನೋಡ್ತಾ ಇರೋ. ಈ ವಿಷಯದಲ್ಲಿ ನಿನ್ನ ಪ್ರತಿ ಹೆಜ್ಜೆಗೂ ಆಕಾಶ್ ಜೊತೆಗಿರ್ತಾನೆ ಮಾವ, ಅದರಲ್ಲಿ ಯಾವ ರೀತಿ ಡೌಟು ಬೇಡ. ಆಕಾಶ್, ನೀನ್ ಮಾಡ್ಬೇಕಾಗಿರೋ ಇನ್ನೊಂದು ಕೆಲಸ ಇದೆ. ಏನ್ ಮಾವ ಅದು? ಆ ಸಂಜನಾನ ಮದುವೆ ಮಾಡ್ಕೊಳ್ಳೋದು. ನಿಜ ಹೊರಗಡೆ ಬಂದ್ಮೇಲೆ ನಾವು ಬೆಂಕಿ ತರ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಇವಾಗ ಹೇಗೆ ಸಾಧ್ಯ ಆಗುತ್ತೆ ಮಾವ? ಇಲ್ಲ ಕಣ, ಈ ವಿಷಯನ ನಾವ್ ಇಲ್ಲಿಗೆ ಬಿಟ್ಬಿಡ್ಬಾರ್ದು. ಪ್ರೀತಿ ಅಂತ ಹೋದೆ, ಫೇಲ್ ಆಯ್ತು. ಈಗ ಚಾಲೆಂಜಿಗೆ ಅಂತ ಹೋಗು. ಬಲವಂತವಾಗಾದ್ರೂ ಸರಿ ನೀನು ಸಂಜನಾನ ಮದುವೆ ಮಾಡ್ಕೊಂಡು ನಿನ್ನ ವಶದಲ್ಲಿಟ್ಕೋಬೇಕು. ಆಗಲೇ ಆ ಮಿತ್ರ ಕುಟುಂಬ ನನ್ನ ಕಾಲಿಗೆ ಬಂದು ಬೀಳೋದು. ಅವರೆಲ್ಲ ಬಂದು ನನ್ನ ಕಾಲಿಗೆ ಬೀಳೋವರೆಗೂ ನನ್ನ ಸೇಡ್ತಿರಲ್ಲ, ಮನಸ್ಸಿಗೆ ನೆಮ್ಮದಿ ಇರಲ್ಲ. ಸೊ ನಾಳೆಯಿಂದನೇ ಸಂಜನಾನ ನಿನ್ನ ದಾರಿಗೆ ಹೇಗೆ ತರೋದು ಅಂತ ಯೋಚನೆ ಮಾಡು. ಸರಿ ಮಾವ, ನೀವ್ ಹೇಳ್ದಾಗೆ ಮಾಡ್ತೀನಿ. ನೀನು ಚೆನ್ನಾಗೇ ಇದ್ರು ನಿನ್ನ ಮುಂದೆ ನಾವು ಈ ರೀತಿ ನೋವು ಅನುಭವಿಸ್ತಾ ನಿಂತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಭಾಗ್ಯನೇ ಮಿತ್ರ. ನಿನ್ನ ಬಾಡಿಲಿದ್ದಂಥ ವಿಷಕ್ಕೆ ಔಷಧಿನ ಅವಳೇ ಕಂಡಿಡಿದು ತಂದಿದ್ದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಪರಿಸ್ಥಿತಿ ಏನಾಗಿರ್ತಿತ್ತೋ, ನಿನ್ನನ್ನು ನೋಡಿ ನಮ್ಮ ಪರಿಸ್ಥಿತಿ ಏನಾಗಿರ್ತಿತ್ತೋ ಏನೋ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ. ನನಗೆ ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ದೀರಾ ಮಿತ್ರ ಅವರೇ? ನಿಮ್ಮನ್ನು ಕಾಪಾಡೋದು ನನ್ನ ಕರ್ತವ್ಯ. ನನ್ನ ಕರ್ತವ್ಯನ ನಾನು ಮಾಡಿದ್ದಕ್ಕೆ ಕೃತಜ್ಞತೆ ಹೇಳೋ ಅಗತ್ಯ ಇಲ್ಲ. ಬೇರೆ ವಿಷಯ ಆಗಿದ್ರೆ ನಾನು ಥ್ಯಾಂಕ್ಸ್ ಹೇಳದೇ ಇರ್ಬೋದಿತ್ತು. ಆದರೆ ಪ್ರಾಣ ಕಾಪಾಡಿರೋರಿಗೆ ಜೀವನ ಪೂರ್ತಿ ಕೃತಜ್ಞರಾಗಿರಬೇಕು.
ಹಲೋ ಹಲೋ ಭಾಗ್ಯ ಮಿತ್ರಾನಂದನ್.